ಹಲೋ ಎವ್ರಿವನ್, ಇವತ್ತು ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೈನಾಪಲ್ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ನಾನು ರೊಟ್ಟಿ ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ದೆ. ಸೊ ಬರ್ತಾ ಖಾನಾವಳಿಯಿಂದ ಜೋಳದ ರೊಟ್ಟಿ ತೊಗೊಂಬಂದಿದ್ರು. ಸೊ ಅದನ್ನು ಎಲ್ಲ ತಿಂದ್ಕೊಂಡು ನಾನು ಹೊರಗಡೆ ಹೋಗೋದಿತ್ತು ಅಂತ ಹೇಳಿದರು. ಅದಕ್ಕೆ ನಾನು ರೆಡಿ ಆಗೋದಕ್ಕೆ ಅಂತ ಹೋಗಿ ಐಟಮ್ಸ್ಗಳು ಬೇಕಿತ್ತು, ಅದನ್ನು ಶಾಪ್ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ನಾನು ಹೇರ್ ವಾಶ್ ಎಲ್ಲ ಆಗಿದೆ ನಂದು. ಸೊ ಫುಲ್ ಹಿಂಗೆ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಸಮ್ಟೈಮ್ಸ್ ನನ್ನ ಈ ಥರ ವೆಸ್ಟ್ರನ್ ವೇರಲ್ಲಿ ನೋಡಿದ್ರೆ ನನಗೆ ಅಷ್ಟು ನಾನು ವೆಯ್ಟ್ನ ಪುಟ್ ಆನ್ ಆಗಿದ್ದೀನಿ ಅಂತ ಅನಿಸಲ್ಲ. ಸೊ ಓಕೆ, ನಾರ್ಮಲಿ 21-22 ಏಜ್ ಇರೋವಂಥ ಹುಡುಗಿರು ಹೇಗಿರಬೇಕು ಹಾಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ನಾನು ಯಾವಾಗಾದರೂ ಕುರ್ತಿ ವೇರ್ ಮಾಡಿದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ. ಸೊ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಅನಿಸುತ್ತಲ್ವ, ಹಾಗೆ ಹೇಗೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಕಡೆ ವೆಯ್ಟ್ನ ಇಳ್ಸೋಕ್ಕಾಗ್ತಾಯಿಲ್ಲ, ನನಗೆ ಜಿಮ್ಮಿಗೆ ಹೋಗೋಕ್ಕಾಗ್ತಾಯಿಲ್ಲ, ಊಟನೂ ಬಿಡೋಕ್ಕಾಗ್ತಾಯಿಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಚಳಿಗಾಲದಲ್ಲಂತೂ ನೆಕ್ಸ್ಟು ಮಂಡೆಯಿಂದ ಹೋಗೋಣ, ನಾಳೆಯಿಂದ ಹೋಗೋಣ ಅಂತ ಅನ್ಕೊತಾನೇ ಇದ್ದೀನಿ. ಜಿಮ್ಮಿಗಂತೂ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚಳಿ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಯಾರಿನ್ನೂ ಈ ಚಳಿಗಾಲದಲ್ಲಿ ಜಿಮ್ಗೆ ಹೋಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳಿ, ಹೇಗೆ ಹೋಗ್ತೀರಾ ಅಂತ. ನನಗಂತೂ ಎಚ್ಚರನೇ ಆಗಲ್ಲ. ಬಟ್ ಏನು ಗೊತ್ತಿಲ್ಲ, ನಾನು ಜಿಮ್ಗೆ ಸೇರಿಕೊಂಡು ನಾನು ಸಣ್ಣ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಜಿಮ್ ಓನರ್ಸ್ನ ಮಾತ್ರ ಚೆನ್ನಾಗಿ ಉದ್ಧಾರ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ, ಈ ಒಂದು ವಾರ ಬಿಟ್ಟಾದರೂ ನಾನು ಯೋಚನೆ ಮಾಡಬೇಕಿತ್ತೇನೋ, ಪಟ್ಟಂತ ಹೋಗಿ ಸೇರ್ಕೊಂಬಿಟ್ಟು ಅದು ಬೇರೆ ಇಯರ್ಲಿ ಪ್ಯಾಕೇಜ್ ತೊಗೊಬಿಟ್ರೆ ಕಣ್ರಿ. ಅದು ಏನು ಮಾಡೋಣ, ಹೊಟ್ಟೆ ಬೇರೆ ಉರಿತೈತೆ. ಈ ಕಡೆ ಹೋಗಿ ಸಣ್ಣ ಆಗೋಣ ಅಂದರೆ ಈ ಚಳಿಗಾಲ ಯಾಕಾದರೂ ಬಂತು ಅನಿಸ್ತಾಯಿದೆ. ಅಟ್ಲೀಸ್ಟ್ ನನಗೆ ಈ ಬೆಲ್ಲಿ ಫ್ಯಾಟೆಲ್ಲ ಹೋದರೆ ನನಗೆ ಸಾಕು ಅಷ್ಟೇ. ತುಂಬ ಏನು ಸಣ್ಣ ಆಗಬೇಕು ಆ ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಲ್ಲ. ಸ್ವಲ್ಪ ಸಣ್ಣ ಆದರೆ ಸಾಕು. ದಿಸ್ ಈಸ್ ಮೈ ರಿಯಲ್ ಸ್ಕಿನ್. ಇಲ್ಲೆಲ್ಲ ನನಗೆ ಸ್ಮೈಲ್ ಲೈನ್ಸ್ ಜಾಸ್ತಿ, ಮತ್ತು ಇಲ್ಲೆಲ್ಲ ನನಗೆ ಸ್ವಲ್ಪ ಬ್ಲ್ಯಾಕ್ ಜಾಸ್ತಿ ಇದೆ ಇಲ್ಲಿ. ಮತ್ತು ನೀವು ನೋಡ್ಬೋದು, ಬಂದೆ ಕಣ್ಣು ಕೆಳಗಡೆ ಎಲ್ಲ ಫುಲ್ ಬ್ಲ್ಯಾಕ್ ಇದೆ. ಇಲ್ಲಿ ಪರವಾಗಿಲ್ಲ. ಮಿರ್ರರ್ ನೋಡ್ಕೊಂಡು ಮಾಡ್ತಾ ಇರೋದ್ರಿಂದ ಮೇ ಬಿ ನಿಮಗೆ ಅಲ್ಲಿ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿ ಕಾಣಿಸಿಲ್ವೇನೋ, ಮೇ ಬಿ. ತುಂಬ ಜಾಸ್ತಿ ಆದ್ರೂ ಐಬ್ರೋಸ್ ಚೆನ್ನಾಗಿ ಕಾಣಿಸಲ್ಲ ಅಷ್ಟಾಗಿ. ಸೊ ಯಾಕೆ ಕ್ಯಾಮ್ರಾಯಿಂದ ಲೈಕ್ ಮಿಡಲಲ್ಲಿಲ್ಲ ಸೈಡಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂತಂದರೆ, ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಫೋನಲ್ಲಿ ಬರೋ ಇಮೇಜಸ್ನ ಮಿರರಲ್ಲಿ ನೋಡಿಕೊಂಡು, ನನ್ನ ಫೇಸ್ನ ಮಿರರಲ್ಲಿ ನೋಡಿಕೊಂಡು ಈ ಕಡೆ ಮಾತಾಡ್ತಿರೋದ್ರಿಂದ. ಆ್ಯಕ್ಚುಲಿ ನಾವು ತೊಗೋಬೇಕು ಅಂತ ಹೋಗಿದ್ದೆ ಒಂದು, ಬಟ್ ಅದು ಅಲ್ಲಿ ನಮ್ಗೆ ಸಿಗದೆ ಏನೇನೋ ಬೇರೆ ತೊಗೊಂಬರಂಗಾಯಿತು. ಸೊ ಬಟ್ ಇದೆಲ್ಲ ನೀಡಿದ್ದರಿಂದ ತೊಗೊಂಬಂದ್ವಿ ಅಷ್ಟೇ. ನಾನು ಕುರ್ಕುರೆ ಅಂತ ಬಂದರೆ ಈ ಬಿಂಗೋ ಟೆಡಿ ಮೆಡಿ ಬಿಟ್ಟರೆ ಬೇರೆ ಯಾವುದು ತಿನ್ನಲ್ಲ. ಹಾಗೆ ಇವತ್ತು ನೈಟ್ ಡಿನ್ನರ್ಗೆ ಸಿಂಪಲಾಗಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ತರಕಾರಿ ಎಲ್ಲ ಜಾಸ್ತಿ ಹಾಕಿ ನನಗೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಮ್ಯಾಗಿ ಮಾಡಿಕೊಡ್ತಾಯಿದ್ರು. ಏಕೆಂದರೆ ಇದು ಫಸ್ಟ್ ಆಫ್ ಆಲ್ ಅನ್ಹೆಲ್ದಿ, ಅದ್ರ ಜೊತೆಗೆ ನಾವು ಬರೀ ಆ ಪೌಡರ್ನ ಹಾಕಿ ಕಾನ್ಸಂಟ್ರೇಟ್ ಮಾಡೋದು ಬೇಡ ಅಂತ ಹೇಳಿ
4 ಪೀಸ್ ಮ್ಯಾಗಿಗೆ 3 ಪೀಸ್ ಅಷ್ಟೇ ಮಸಾಲ ಹಾಕ್ತಾಯಿದ್ರು. ಸೊ ಹಾಗೆ ತರಕಾರಿಗಳೆಲ್ಲ ಜಾಸ್ತಿ ಹಾಕಿ ಮಾಡಿಕೊಡ್ತಾಯಿದ್ರು. ಇದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ನಾನು ಮನೇಲಿ ಇವತ್ತು ಅದನ್ನೇ ಟ್ರೈ ಮಾಡೋಣ ಅಂತ ಹೇಳಿ ನಿಮ್ಮ ಕ್ಯಾರೆಟ್, ಬೀನ್ಸು ಮತ್ತು ಸ್ವಲ್ಪ ಪೊಟ್ಯಾಟೊ, ಹಾಗೆ ನಿಮಗೆ ಗ್ರೀನ್ ಪೀಸ್ ಇತ್ತು ಅಂತಂದರೆ ಫ್ರೆಶ್ ಅದನ್ನು ಹಾಕೊಬೋದು. ಅದು ನಮ್ಮ ಮನೇಲಿ ಖಾಲಿ ಆಗಿತ್ತು. ಹಾಗೆ ಬೆಳಗ್ಗೆ ನೆನೆಸೋದನ್ನು ಸಹ ನಾನು ಮರ್ತೋಗಿದ್ದೆ. ಸೊ ನಾನು ಬಟಾಣಿ ಏನು ಹಾಕ್ಕೊಂಡಿಲ್ಲ. ಸೊ ನಿಮಗೆ ಬೇಕು ಅಂದರೆ ಫ್ರೆಶ್ ಆಗಿರುತ್ತಲ್ವ, ಅದೇ ಬಿಡಿಸಿ ಹಾಕೊತಾರಲ್ಲ ಆ ಥರದ್ದು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟ್. ಸೊ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಸೋಟೆ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಬೆಂದ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ, ನೀವು ಉಪ್ಪಿಟ್ಟು ಮಾಡ್ತೀರಾ ಅಲ್ವಾ ಆ ಥರ ಲೈಕ್ ಮೆಥಡ್, ಆ ಕನ್ಸಿಸ್ಟೆನ್ಸಿ ಇದ್ರೂ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಪಾಪು ಇತ್ತು ಅಂತಂದರೆ ಅಥವಾ ಚಿಕ್ಕ ಮಕ್ಕಳು ಇತ್ತು ಅಂತಂದರೆ ಯಾವಾಗಲೂ ಹಠ ಮಾಡ್ತಿರ್ತಾರೆ. ಸೊ ಒಂದು ತಿಂಗಳಿಗೆ 1-2 ಸರಿ ಆ ಥರ ಮಾಡ್ಕೊಳ್ಳಿ. ಅದು ಮಾಡಿಕೊಡೋ ಟೈಮಲ್ಲೂ ಈ ಥರ ಜಾಸ್ತಿ ವೆಜಿಟೇಬಲ್ಸ್ನ ತುಂಬ ಚಿಕ್ಕದಾಗಿ ಹಚ್ಬಿಡಿ. ಅವ್ರಿಗೆ ತೆಗ್ದಾಕೋಕ್ಕೆ ಕೂಡ ಟೈಮ್ ಸಿಗಬಾರ್ದು. ಆ ಥರ ಹಾಕಿ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಒಬ್ವಿಯಸ್ಲಿ ತಿಂತಾರೆ. ಸೊ ಅದಕ್ಕೆ ನೀವು ತರಕಾರಿ ತಿಂದಿಲ್ಲ ಅಂತ ಹೇಳೋ ಥರನೂ ಇಲ್ಲ. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ಕೊಂಬರ್ತಾ ಇದ್ದಿತ್ತು. ನಾವು ಕೇಳಿದಾಗೆಲ್ಲ ಮಾಡಿಕೊಡ್ತಿದ್ರು, ಬಟ್ ನಾವು ಹುಡುಕಿ ಇಡಬೇಕಿರ್ತಿತ್ತು ತರಕಾರಿನ. ಅಷ್ಟು ಪೇಷನ್ಸ್ ಇರ್ತಿರಲಿಲ್ಲ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಬಟ್ ಕ್ಯಾಪ್ಸಿಕಮ್ ಟೇಸ್ಟ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದೊಂಥರ ಬೇರೆ ಥರನೇ ಸ್ಮೆಲ್ ಬರುತ್ತೆ. ಸೊ ಇಷ್ಟ ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು.